ಸ್ನೇಹಿತರೆ ನಮಸ್ಕಾರ. ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿಸುರುಳಿಯಲ್ಲಿ ಇಂದಿನ ವಿಷಯ ವೀರಬಭ್ರುವಾಹನ. ಮಣಿಪುರವು ಪಾಂಡ್ಯ ದೇಶದ ರಾಜಧಾನಿಯಾಗಿತ್ತು. ಅಲ್ಲಿಯ ದೊರೆ ಬಭ್ರುವಾಹನ. ಅವನ ತಾಯಿ ಚಿತ್ರಾಂಗದೆ. ಈ ಹಿಂದೆ ಅರ್ಜುನನು ತೀರ್ಥಯಾತ್ರೆಯನ್ನು ಕೈಗೊಂಡಿದ್ದಾಗ ಚಿತ್ರಾಂಗದೆಯನ್ನು ವಿವಾಹವಾಗಿದ್ದನು. ಅವಳಲ್ಲಿ ಹುಟ್ಟಿದ ಸುಪುತ್ರನೇ ಬಭ್ರುವಾಹನ. ಅಶ್ವವು ಆ ರಾಜ್ಯವನ್ನು ಪ್ರವೇಶಿಸಿತು. ಹಣೆಪಟ್ಟಿಯನ್ನು ಓದಿದ ಚಾರಕರು ರಾಜಾಜ್ಞೆಯ ಪ್ರಕಾರ ಹಿಂದೆ ಮುಂದೆ ನೋಡದೆ ಮಖತುರುಗವನ್ನು ಬಂಧಿಸಿದರು. ಅಲ್ಲಿ ಪ್ರವೇಶಿಸುತ್ತಿರುವಾಗ ಧನಂಜಯನಿಗೆ ಹಿಂದಿನ ಘಟನೆಗಳು ನೆನಪಾದರೂ ಬಭ್ರುವಾಹನನು ಸುತನೆನ್ನುವ ವಿಚಾರ ಅವನ ಸ್ಮೃತಿಪಟಲದಿಂದ ಸಂಪೂರ್ಣ ಮರೆತಿತ್ತು. ಅಶ್ವಮೇಧದ ಕುದುರೆಯನ್ನು ತಾನು ಬಂಧಿಸಿದ ಕಾರ್ಯವನ್ನು ಅಮ್ಮನಿಗೆ ಅರುಹಿ ಶಹಬಾಸ್ಗಿರಿ ಗಳಿಸುವ ಲವಲವಿಕೆಯಿಂದ ಮಾತೆಯಲ್ಲಿಗೆ ಬಭ್ರುವಾಹನನು ಜಂಬದಿಂದ ತೆರಳಿದನು. ಅಮ್ಮ, ಪಾಂಡವರು ಬಿಟ್ಟಿರುವ ಯಾಗ ಕುದುರೆಯಂತೆ ಯಾರ ಅಪ್ಪಣೆಯನ್ನು ಪಡೆಯದೆ ನಮ್ಮಲ್ಲಿ ನಿರಾತಂಕವಾಗಿ ಅಲೆದಾಡುತ್ತಿತ್ತು. ಬೆಂಗಾವಲಿಗೆ ಸ್ವತಃ ಪಾರ್ಥನೇ ಸೇನಾ ಸಮೇತ ಬಂದಿದ್ದಾನೆ. ಯಾರಾದರೆ ಏನಂತೆ? ಹಸ್ತಿನಾವತಿ ಸಿಂಹಾಸನಕ್ಕೆ ಭೂಮಂಡಲದ ರಾಜರೆಲ್ಲ ಮಣಿಯಬೇಕೆಂಬ ನಿಯಮವಿಲ್ಲವಷ್ಟೇ. ನಾನು ಮಣಿಪುರದ ದೊರೆಯಾದುದರಿಂದ ಪಾರ್ಥನು ನನಗೆ ಮಣಿಯಲಿ, ಇಲ್ಲದಿದ್ದರೆ ನನ್ನ ಬಾಹುಬಲವನ್ನು ಪರೀಕ್ಷಿಸಲಿ ಎಂದನು. ಪಾಪ, ವಿರಹದಿಂದ ಬಳಲುತ್ತಿದ್ದ ಆಕೆಯು ಮಗನನ್ನು ಹತ್ತಿರ ಕರೆದು ತಬ್ಬಿಕೊಂಡಳು. ಅವನ ಕೇಶರಾಶಿಯನ್ನು ನೇವರಿಸುತ್ತಾ, ಮಗನೇ, ಎಂತಹ ಪ್ರಮಾದವನ್ನು ಮಾಡಿದೆ. 3 ಲೋಕದ ಗಂಡುಗಲಿ ಸವ್ಯಸಾಚಿಯು ನಿನ್ನ ಹಗೆಯೇ. ಅವನೇ ನಿನಗೆ ಜನ್ಮವನ್ನು ಕೊಟ್ಟ ಅಪ್ಪನಾದುದರಿಂದ ತಪ್ಪಾಯಿತೆಂದು ಕಾಲಿಗೆ ಅಡ್ಡಬಿದ್ದು ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಅರಮನೆಗೆ ಆಮಂತ್ರಿಸು. ಮಂಗಳ ವಾದ್ಯಗಳ ಸಹಿತ ರಾಜಗೃಹಕ್ಕೆ ಆಮಂತ್ರಿಸು ಎಂದಳು. ತನ್ನ ಜನ್ಮದ ಕಥೆಯನ್ನು ಅಮ್ಮನಿಂದ ತಿಳಿದು ಕುಮಾರನು ಪುಳಕಿತನಾದನು. ಅವನಿಗೆ ತಂದೆಯನ್ನು ನೋಡುವ ತವಕ. ರಾಜಪುರೋಹಿತರು ಪ್ರಧಾನ ಮಂತ್ರಿ ಚತುರಂಗ ಬಲದೊಂದಿಗೆ ದನಕನಕವನ್ನು ಹೊರಿಸಿಕೊಂಡು ಊರ ಹೊರಗೆ ಬೀಡು ಬಿಟ್ಟಿರುವ ಕಿರೀಟಿಯಲ್ಲಿಗೆ ಬಂದು ಪಾದಗಳಿಗೆ ವಂದಿಸಿದನು. ಅಪ್ಪ, ನನ್ನನ್ನು ಕ್ಷಮಿಸಿರಿ. ನೀನೇ ನನಗೆ ಜನ್ಮ ಕೊಟ್ಟ ತಂದೆಯೆಂದು ತಾಯಿಯಾದ ಚಿತ್ರಾಂಗದೆಯಿಂದ ತಿಳಿಯಿತು. ಅರಿಯದೆ ಮಾಡಿದ ಅಪರಾಧವನ್ನು ಗಣನೆಗೆ ತೆಗೆದುಕೊಳ್ಳದೆ ಮಗನೇ ಎಂದು ಒಮ್ಮೆ ಸಂಬೋಧಿಸಿರಿ. ನನ್ನ ತಾಯಿ ನಿಮ್ಮ ಆಗಮನದ ಚಿಂತೆಯಲ್ಲಿದ್ದಾಳೆ. ಅರಮನೆಯ ಭೋಗ ಭಾಗ್ಯದ ಮಧ್ಯದಲ್ಲಿದ್ದರೂ ನಿಮ್ಮ ವ್ಯಥೆಯಿಂದ ವೈರಾಗ್ಯವನ್ನು ತಳೆದಿದ್ದಾಳೆ. ಪಿತೃಮಹಾಶಯರೇ, ಬನ್ನಿರಿ, ತಡ ಮಾಡಬೇಡಿರಿ ಎಂದನು. ಆದರೆ ಅರ್ಜುನನಿಗೆ ಅವನ ಯಾವ ಪ್ರಾರ್ಥನೆಯನ್ನೂ ಆಲಿಸಲು ಇಷ್ಟವಾಗಲಿಲ್ಲ. ಕಾಣಿಕೆಯಾಗಿ ಇರಿಸಿದ ಹೊನ್ನ ರಾಶಿಯನ್ನು ಎಡ ಕಾಲಿನಿಂದ ಒದ್ದೋ, ನೀನು ನನ್ನ ಕುವರನೇ. ಸಿಂಹದ ಉದರದಲ್ಲಿ ಶ್ವಾನವು ಹುಟ್ಟಲಾರದು. ಶಾರ್ದೂಲದಂತೆ ಗರ್ಜಿಸುತ್ತಿದ್ದ ಒಬ್ಬನೇ ಒಬ್ಬ ನನ್ನ ಕುವರ ಅಭಿಮನ್ಯು ಕುರು ಸಮರಾಂಗಣದಲ್ಲಿ ಜೀವ ತೆತ್ತಿರುವನು. ಸಿರಿವಂತರ ಹೆಸರು ಹೇಳಿ ಬಡವರು ಬದುಕಿಕೊಂಡ ಹಾಗೆ ನೀನು ನನ್ನನ್ನು ಅಪ್ಪ ಎಂದು ಸಂಬೋಧಿಸಿ ರಾಜನಾಗಿ ಮೆರೆಯುವ ಆಸೆ ಬೇಡ. ನಿನ್ನ ಅಮ್ಮನ ಪರಿಚಯ ನನಗಿಲ್ಲ. ಇಲ್ಲಿಂದ ನಡೆ ಎಂದು ಕೆಂಗಣ್ಣನಾಗಿ ಮುಖ ತಿರುಗಿಸಿದನು. ಬಭ್ರುವಾಹನನ ಸ್ವಾಭಿಮಾನದ ಸರ್ಪ ಹೆಡೆ ಎತ್ತಿ ಬುಸ್ಸೆಂದು ಅಕ್ಷಿಗಳನ್ನು ಕೆರಳಿಸಿ ಕ್ರುದ್ಧವಾಯಿತು. ಗುಹೆಯಲ್ಲಿ ಮಲಗಿದ್ದ ಸಿಂಹವನ್ನು ಕೆಣಕಿದ ಹಾಗಾಯಿತು. ಸ್ವಜನರ ಮುಂದೆ ತನ್ನ ತಾಯಿಗೆ ಆದ ಅವಮಾನವನ್ನು ಸಹಿಸಲಾರದೆ ಬಂಧಿಸಿರಿ ಯಜ್ಞಾಶ್ವವನ್ನು ಎಂದು ಗರ್ಜಿಸಿದನು. ಮಗನಲ್ಲವೆಂದು ಬೊಗಳಿದ ನಾಲಿಗೆಯಿಂದ ಸುತನೆಂದು ಒಪ್ಪುವಂತೆ ಮಾಡದಿದ್ದರೆ ನಾನು ನಿನ್ನ ಮತ್ತು ಚಿತ್ರಾಂಗದೆಯ ಪುತ್ರನಲ್ಲ, ನೋಡು ನನ್ನ ಸತ್ವಾತಿಶಯವನ್ನು ಎಂದು ರಥವನ್ನೇರಿದನು. ಏನು ಸಮರ! ಬಭ್ರುವಾಹನನ ಸಮಕ್ಷಮದಲ್ಲಿ ವೃಷಧ್ವಜ, ನೀಲಧ್ವಜ, ಪ್ರದ್ಯುಮ್ನ, ಅನಿರುದ್ಧಾದಿಗಳು ಸಂಗ್ರಾಮವನ್ನು ಕೊಟ್ಟರೂ ಅದು ಸಾಗಲಿಲ್ಲ. ಅದಕ್ಕಾಗಿ ಅರ್ಜುನನೇ ಸ್ವತಃ ಬವರಕ್ಕೆ ಸಿದ್ಧನಾಗಿ ಗಾಂಡೀವವನ್ನು ಎತ್ತಿ ತೀಕ್ಷ್ಣವಾದ ಬಾಣಗಳನ್ನು ಹೂಡಿದನು. ಪ್ರತಿಯಾಗಿ ಬಭ್ರುವಾಹನನಿಂದ ಅಸ್ತ್ರಗಳು ಬರುತ್ತಲೇ ಇದ್ದವು. ಪುತ್ರನಾದ ಬಭ್ರುವಾಹನನ ಅಸಮ ಸಾಹಸವನ್ನು ವೀಕ್ಷಿಸಿ ಸವ್ಯಸಾಚಿಯು ಮೂಗಿನಲ್ಲಿ ಬೆರಳಿಟ್ಟು ತೆಲೆದೂಗಿದನು.
ಆ ವೇಳೆಗೆ ಸರಿಯಾಗಿ ಪುತ್ರನಿಂದ ಹೂಡಲ್ಪಟ್ಟ ತೀಕ್ಷ್ಣ ಶರವು ಅರ್ಜುನನ ಹೃದಯವನ್ನು ತಗುಲಿತು. ಬಳಲಿ ಬಸವಳಿದ ಬಭ್ರುವಾಹನನು ರಣರಂಗದಲ್ಲಿ ಬಿದ್ದು ಬಿಟ್ಟನು. ಆ ವಾರ್ತೆಯನ್ನು ಕೇಳಿ ಉಲೂಪಿ ಚಿತ್ರಾಂಗದೆಯರು ಓಡಿ ಬಂದು ಪತಿ ಮತ್ತು ಮಗನನ್ನು ಅಪ್ಪಿಕೊಂಡರು. ಆ ಮಹಾಸತಿಯರ ದುಃಖ ವರ್ಣಿಸಲಸಾಧ್ಯ. ಉಲೂಪಿಯು ತನ್ನ ಇನಿಯನನ್ನು ಬದುಕಿಸುವುದಕ್ಕೋಸ್ಕರ ಪುಂಡರೀಕ ಉರಗನನ್ನು ಸ್ಮರಿಸಿ ಪಾತಾಳದಿಂದ ಸಂಜೀವಿನಿ ಮಣಿಯನ್ನು ತರಿಸಿದಳು. ತನ್ನ ಒಲವಿನ ಭಾವನ ಮರಣವನ್ನು ತಿಳಿದು ಶ್ರೀಕೃಷ್ಣನು ಗರುಡ ವಾಹನನಾಗಿ ಅಲ್ಲಿಗೆ ಚಿತ್ತೈಸಿದನು. ದೇವತಾನುಗ್ರಹ ಮತ್ತು ಪುರುಷ ಪ್ರಯತ್ನದ ಫಲವಾಗಿ ಪಿತೃಪುತ್ರರು ಎಚ್ಚೆತ್ತರು. ಹರಿಚಿತ್ತವಿದ್ದಂತೆ ಆ ದುರ್ಘಟನೆ ಸಂಭವಿಸಿತು. ಅರ್ಜುನನಿಂದ ಭೀಷ್ಮ ಪಿತಾಮಹರ ಮರಣವಾಯಿತು. ಅದರಿಂದ ಕುಪಿತಳಾದ ಗಂಗಾಮಾತೆಯು ಅರ್ಜುನನಿಗೆ ಅವನ ಕುಮಾರನಿಂದ ಮರಣ ಬರಲಿ ಎಂದು ಶಾಪವಿತ್ತಿದ್ದಳು. ಪಾರ್ಥ ಮತ್ತು ಅವನ ಸುತನು ಎದ್ದು ನಿಂತರು. ಅರ್ಜುನನಿಗೆ ಸ್ವಲ್ಪ ನಾಚಿಕೆಯಾಯಿತಾದರೂ ಮಗನಿಂದಾದ ಪ್ರಾಪ್ತಿಯಾದ ಸೋಲಿನಲ್ಲಿ ನಾಚಿಕೆಯೇನಿಲ್ಲ ಎಂಬ ಸಮಾಧಾನದಿಂದ ಕುಮಾರನನ್ನು ತಬ್ಬಿಕೊಂಡಳು. ಸತಿಪತಿಯರು ಒಟ್ಟಾದರು. ಚಿತ್ರಾಂಗದೆ ಉಲೂಪಿಯರು ಅವಸರವಾಗಿ ಅರ್ಜುನನ ಸನಿಹ ಬಂದರು. ಅವರಿಬ್ಬರ ಆನಂದ ಉಕ್ಕೇರಿದುದನ್ನು ನೋಡಿ ಪ್ರಜಾಜನರು ಪುಳಕಿತರಾದರು. ಅರ್ಜುನನು, ಮಗನೇ, ನಿನ್ನನ್ನು ಸುತನಾಗಿ ಒಪ್ಪಿಕೊಂಡಿದ್ದೇನೆ. ನನ್ನ ಮಡದಿಯನ್ನು ಕೂಡಿಕೊಳ್ಳುವ ಸೌಭಾಗ್ಯವನ್ನು ಒದಗಿಸಿದೆ ಎಂದು ಹಿರಿಹಿಗ್ಗಿದನು. ಮುಂದಿನ ವಿಷಯ ರಾಜ ಮಯೂರವರ್ಮ. ಯಾಗದ ಕುದುರೆ ಪಯಣವನ್ನು ಬೆಳೆಸಿತು. ನಂದಿ ಬೆಟ್ಟಗಳನ್ನು ದಾಟಿ ಪರ್ವತ ಶಿಖರವನ್ನು ಹಾಯ್ದು ರತ್ನಪುರಿ ನಗರಕ್ಕೆ ಕಾಲಿಸಿತು. ಅಲ್ಲಿಯ ಮಹಾರಾಜ ಮಯೂರಧ್ವಜನಾಗಿದ್ದನು. ಕುಮದ್ವತಿ ಆತನ ಧರ್ಮಪತ್ನಿಯಾಗಿದ್ದಳು. ಅತಿಶಯ ಪೌರುಷದಿಂದ ಮೆರೆಯುತ್ತಿದ್ದ ತಾಮ್ರಧ್ವಜನು ಸುತನಾಗಿದ್ದನು. ರಾಜನಿಂದ ಮೊದಲುಗೊಂಡು ರಾಜ್ಯದ ಪ್ರತಿಯೊಬ್ಬ ನಾಗರಿಕನವರೆಗೆ ಹರಿಭಕ್ತಿ ಪರಾಯಣರಾಗಿದ್ದರು. ಅವರು ಸದಾ ಸತ್ಯಸಂಧರಿದ್ದರು. ಅವರೆಂದಿಗೂ ಅನೃತವಾದಿಗಳಾಗಿರಲಿಲ್ಲ. ದೇವರ ಗುಡಿ ಗೋಪುರಗಳು, ಭಜನಾ ಮಂದಿರಗಳು ಅಲ್ಲಲ್ಲಿ ಕಂಗೊಳಿಸುತ್ತಿದ್ದವು. ಆ ನಗರವು ಸಾಕ್ಷಾತ್ ವೈಕುಂಠದಂತೆ ಇತ್ತು. ತನ್ನ ಜೀವನ ಕಾಲದಲ್ಲಿ ಶ್ರೀಕೃಷ್ಣನ ಅವತಾರವಾಗಿದೆ. ಸಾಯುವ ಮೊದಲಾಗಿ ಹರಿದರ್ಶನವಾಗುವ ಉತ್ಕಟ ಇಚ್ಛೆಯಿಂದ ಆ ರಾಜನು ಸಪ್ತಾಶ್ವಮೇಧಗಳನ್ನು ವಿಧಿಯುಕ್ತವಾಗಿ ಪೂರ್ತಿಗೊಳಿಸಿದ್ದನು. ಆದರೂ ಭಗವಂತನಾದ ವಾಸುದೇವನ ದರ್ಶನದ ಲಭ್ಯವಾಗಲಿಲ್ಲ. ಒಂದು ದಿನ ಬ್ರಹ್ಮ ಮಾನಸಪುತ್ರ ನಾರದರು ಮಯೂರಧ್ವಜನಲ್ಲಿಗೆ ಆಗಮಿಸಿ ಇನ್ನೊಂದು ಅಶ್ವಮೇಧ ಯಾಗ ಮಾಡಲು ಸನ್ನದ್ಧವಾಗುವಂತೆ ಸೂಚಿಸಿದರು. ಅವರ ವಚನ ಪ್ರಕಾರ ನರ್ಮದಾ ನದಿ ತೀರದಲ್ಲಿ ಯಾಗ ಮಂಟಪವನ್ನು ರಚಿಸಿ ದೀಕ್ಷಾಬದ್ಧನಾಗಿ ಅಶ್ವವನ್ನು ಸಂಚಾರಕ್ಕೆ ಬಿಟ್ಟನು. ಕುವರನಾದ ವೀರ ತಾಮ್ರಧ್ವಜನು ಬೆಂಗಾವಲಿಗೆ ಹೊರಟನು. ದೈವ ಯೋಗವೋ ಏನೋ, ಪಾಂಡವರ ಯಜ್ಞಾಶ್ವ ಮತ್ತು ತಾಮ್ರಧ್ವಜನ ಯಜ್ಞ ಹಯಗಳು ಒಂದಕ್ಕೊಂದು ಸಂಧಿಸಿದವು. ಅವುಗಳು ಹಿಂಗಾಲುಗಳಿಂದ ನೆಲವನ್ನೊತ್ತಿ ಮಂಡಿ ಊರಿದವು. ಅದನ್ನು ನೋಡಿದ ಕಾವಲುಗಾರರು ತಮ್ಮ ರಾಜನಿಗೆ ಆ ಘಟನೆಯನ್ನು ನಿರೂಪಿಸಿದರು. ತಾಮ್ರಧ್ವಜನ ಅಶ್ವ ಇನ್ನೂ ಅವರ ರಾಜ್ಯದ ಗಡಿಯನ್ನು ದಾಟಿರಲಿಲ್ಲ. ಪಾರ್ಥನ ಯಜ್ಞಾಶ್ವ ಒಳಬಂದಿರುವುದು ಅತಿಕ್ರಮ ಪ್ರವೇಶವಾದುದರಿಂದ ಕುದುರೆಯನ್ನು ಕಟ್ಟುವ ಆಜ್ಞೆ ಹೊರಡಿಸಲ್ಪಟ್ಟಿತು. ಅಶ್ವವನ್ನು ತರಿಸಿ ಹಣೆಪಟ್ಟಿಯನ್ನು ಓದಿದಾಗ ಶ್ರೀಕೃಷ್ಣನ ಭಕ್ತರಾದ ಪಾಂಡವರ ಮುಖ ತುರಗವೆಂದು ದಿಟವಾಯಿತು. ಒಂದು ಕಡೆ ಎಲ್ಲಿ ಶ್ರೀಕೃಷ್ಣನು ಕೋಪಿಸುವನೋ ಎಂಬ ಭಯ. ಅದನ್ನು ಬಿಟ್ಟು ಬಿಟ್ಟರೆ ಸ್ವಧರ್ಮಕ್ಕೆ ಮತ್ತು ಕ್ಷತ್ರಿಯ ಧರ್ಮಕ್ಕೆ ತಿಲಾಂಜಲಿ ಕೊಟ್ಟ ಹಾಗಾಯಿತು. ಇರಲಿ, ನಮ್ಮ ಅದೃಷ್ಟದಲ್ಲಿ ಹೇಗೆ ಬರೆದಿದೆಯೋ ಹಾಗೆ ಆಗಲಿ, ಹಿಂದಡಿ ಇಡಲಾರೆನು. ನಮ್ಮ ಪಾಪ ಪುಣ್ಯಗಳು ಅವನಿಗೆ ಅರ್ಪಿತ ಎಂದು ಸಂಗ್ರಾಮ ಸನ್ನದ್ಧನಾದನು. ಅಶ್ವ ಬಂಧಿಸಲ್ಪಟ್ಟಿರುವ ವಿಚಾರ ಕಿರೀಟಿಗೆ ತಲುಪಿತು. ಕದನ ಅನಿವಾರ್ಯವಾದುದರಿಂದ ಶ್ರೀಕೃಷ್ಣನು ಪಾಂಚಜನ್ಯವನ್ನು ಮೊಳಗಿದನು. ಉಭಯ ಕುಲದ ವೀರಭಟರಲ್ಲಿ ರಣೋತ್ಸಾಹ ಉಮ್ಮಳಿಸಿ ಗರ್ಜಿಸಿ ಹೊರಡಲು ಉದ್ಯುಕ್ತರಾದರು. ಅಪ್ರತಿಮ ಸಾಹಸಿಯಾದ ತಾಮ್ರಧ್ವಜನು ವಾಸುದೇವನಂದು
ಪ್ರಾರ್ಥನಾ ರಥಾಗ್ರದಲ್ಲಿ ನೋಡಿದೊಡನೆ ಕೈ ಮುಗಿದು ಸಂಸ್ತುತಿಸಿದನು. ರಣಾಂಗಣದಲ್ಲಿ ಪ್ರಬಲ ವೀರರು ಕಾದಾಡತೊಡಗಿದಾಗ ರಣಭೂಮಿಯು ಶರಜಾಲಗಳಿಂದ ಮುಚ್ಚಲ್ಪಟ್ಟಿತು. ಉಳಿದ ಯೋಧರು ಆ ಮಹಾವೀರರ ಸತ್ವಾತಿಶಯಕ್ಕೆ ತಲೆದೂಗಿದರು. ಸಪ್ತೋತ್ಸವದಂತೆ 7 ದಿನ ಹಗಲಿರುಳು ಆ ಶೂರರು ಕಾದಾಡಿದರು. ಅವರ ಸಮರದ್ಯೂತವನ್ನು ವೀಕ್ಷಿಸಿ ಸುಮನಸರು ತಲೆದೂಗಿದರು. ತಂದೆಯು ತನ್ನ ಬಾಲಕರ ಆಟವನ್ನು ವೀಕ್ಷಿಸುವಂತೆ ಶ್ರೀಕೃಷ್ಣನು ನಿರ್ಲಿಪ್ತನಾಗಿ ಕದನವನ್ನು ವೀಕ್ಷಿಸಿದನು. 8ನೆಯ ದಿವಸ ಶ್ರೀಕೃಷ್ಣ, ಪಾರ್ಥ ಇಬ್ಬರೂ ಬೇರೆ ಬೇರೆ ರಥವನ್ನೇರಿ ಏಕಕಾಲದಲ್ಲಿ ತಾಮ್ರಧ್ವಜನಲ್ಲಿ ಕಾದಾಡಿದರು. ಅದನ್ನು ಕಂಡು, ಹೇ ದೇವ, ಇಂದಿನವರೆಗೆ ನೀನು ಪಾರ್ಥಸಾರಥಿ ಮಾತ್ರನಾಗಿದ್ದೀಯಾ? ಈಗ ಅವರ ಸಂರಕ್ಷಕನಾಗಿ ಯುದ್ಧ ಮಾಡಲು ಬಂದೆಯಾ? ಅವನ ಮೇಲೆ ಎಂತಹ ಮಮತೆ! ಆಗಲಿ, ಪಾಂಡವರನ್ನು ಕಾಪಾಡಿಕೊ ಎನ್ನುತ್ತಾ ಬಾಣವರ್ಷ ಸುರಿಸಿದಾಗ ಅರ್ಜುನನು ಮೂರ್ಛಿತನಾದನು. ಕ್ರೋಧಗೊಂಡ ವಾಸುದೇವನು ಸುದರ್ಶನವನ್ನು ಪ್ರಯೋಗಿಸಿದನು. ಚಕ್ರವು ವೈರಿ ಸೈನ್ಯವನ್ನು ಸುತ್ತುವರೆದು ಅದೃಶ್ಯವಾಯಿತು. ತಾಮ್ರಧ್ವಜನು ಸಂದನದಿಂದ ದೇವನ ಸನಿಹಕ್ಕೆ ಬಂದನು. ಆಗ ಹರಿಯು ತಾಮ್ರಧ್ವಜನನ್ನು ಕಾಲಿನಿಂದ ಒದೆದಾಗ ಅವನ ಕಾಲನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. ಅರ್ಜುನನು ಸ್ಮೃತಿ ಬಂದಾಗ ಹರಿಯ ಕಾಲನ್ನು ಎಳೆಯುತ್ತಿದ್ದ ತಾಮ್ರಧ್ವಜನ ಮೇಲೆ ಬಾಣ ಪ್ರಯೋಗಿಸಿದನು. ಏನು ಸಾಹಸ! ದೇವರ ಚರಣಗಳನ್ನು ಹಿಡಿದೆಳೆಯುತ್ತಾ ಪಾರ್ಥನನ್ನು ತನ್ನ ಬಾಹುಬಲದಿಂದಲೇ ಕೆಡಹಿದಾಗ 3 ಕೆಳಬಿದ್ದರು. ಮತ್ತೆ ಎದ್ದು ಕಾದಾಡಿದರೂ ಪ್ರಯೋಜನವಾಗದೆ ಮಯೂರಧ್ವಜ ಸುತನು ಮೂರ್ಛೆಗೊಂಡನು. ಜಯಲಲನೆ ಯಾರಿಗೂ ಒಲಿಯಲಿಲ್ಲ. ಅರೆಗಳಿಗೆಯಲ್ಲಿ ಎಚ್ಚೆತ್ತ ತಾಮ್ರಧ್ವಜನು ಶ್ರೀಕೃಷ್ಣನನ್ನು ತನ್ನ ತಂದೆ ಇರುವಲ್ಲಿಗೆ ಎತ್ತಿಕೊಂಡು ಹೋಗಲು ಹಠದಿಂದ ಪ್ರಯತ್ನಿಸಿದನು. ಶ್ರೀಹರಿಯು ಬ್ರಹ್ಮಾಂಡ ಕೋಟಿಯನ್ನು ಧರಿಸಿದ ಮಹಾಪುರುಷನಲ್ಲವೇ? ತಾಮ್ರಧ್ವಜನ ಯತ್ನ ಕೈ ಸಾಗಲಿಲ್ಲ. ಕರುವನ್ನು ಒಯ್ದರೆ ತಾಯಿಯೂ ಹಿಂಬಾಲಿಸುವುದು ಶತಸಿದ್ಧ. ಅಂತೆಯೇ ಅವರ ಯಜ್ಞಾಶ್ವವನ್ನು ಕೊಂಡು ಹೋಗುತ್ತೇನೆ. ಕೃಷ್ಣ ಪಾರ್ಥರು ಅಲ್ಲಿಗೆ ಬಾರದೆ ಉಪಾಯವಿಲ್ಲ ಎಂದು ನಿರ್ಧರಿಸಿ ಯಜ್ಞಾಶ್ವದೊಂದಿಗೆ ಅಪ್ಪನಾದ ಮಯೂರಧ್ವಜನು ಮಾಡುತ್ತಿರುವ ಯಾಗ ಮಂಟಪದಲ್ಲಿಗೆ ಹೋದನು. ಅಶ್ವವನ್ನು ಒಯ್ದು ಪಿತನ ಸಮೀಪ ನಿಲ್ಲಿಸಿ ಕೈ ಮುಗಿದು ನಡೆದ ಘಟನೆಯನ್ನು ಕೂಲಂಕಷವಾಗಿ ಚಿತ್ರಿಸಿದನು. ಮಗನ ಸತ್ವಾತಿಶಯಕ್ಕೆ ಮೆಚ್ಚಿ ತಲೆದೂಗಿದರೂ ದೇವರನ್ನು ವೀಕ್ಷಿಸುವ ಗುರಿ ಮುಟ್ಟದಿರುವುದಕ್ಕೆ ಚಿಂತಿಸಿದನು. ಅರ್ಜುನನಲ್ಲಿ ಹೋರಾಡಿದ ಶೌರ್ಯಾತಿಶಯದಿಂದ ಮನಕ್ಕೆ ಮುದವಾದರೂ ದೇವರ ಮನಸ್ಸಿಗೆ ನೋವಾಗಿರಬಹುದು ಎನ್ನುವ ವೇದನೆ ಆಂತರ್ಯದಲ್ಲಿ ಅವನಲ್ಲಿ ಗಾಢವಾಯಿತು. ಆಗಲಿ, ಯದುನಂದನನ ಮುಂದೆ ಹೋಗಿ ತಪ್ಪೊಪ್ಪಿಸಿ ಕ್ಷಮೆಯನ್ನು ಬೇಡುವುದು ಉಳಿದಿರುವ ಏಕಮೇವ ಮಾರ್ಗವೆಂದು ನಿಶ್ಚಯಿಸಿ ದೇವರನ್ನು ಸ್ಮರಿಸಿಕೊಂಡು ಮಲಗಿದನು. ಕ್ಷಣವೊಂದು ಯುಗವಾಗಿ ರಾತ್ರಿ ನಿದ್ರೆ ಬರಲಿಲ್ಲ. ಮುಂದಿನ ವಿಷಯ ಮಯೂರಧ್ವಜನ ಪರೀಕ್ಷೆ. ಮುಂಜಾನೆ ಪ್ರಾತರ್ವಿಧಿಗಳನ್ನು ಪೂರೈಸಿ ಸ್ನಾನ ಸಂಧ್ಯಾವಂದನೆಗಳನ್ನು ನೆರವೇರಿಸಿ ಶ್ರೀಕೃಷ್ಣನ ದರ್ಶನಾಕಾಂಕ್ಷಿಯಾಗಿ ಎಲ್ಲರೂ ಸಿದ್ಧರಾಗಲು ಆಜ್ಞಾಪಿಸಿದನು. ಅಷ್ಟರೊಳಗಾಗಿ ಶ್ರೀಕೃಷ್ಣಾರ್ಜುನರು ತಮ್ಮ ನಿಜ ರೂಪ ಬದಲಾಯಿಸಿ ಭೂಸುರರಾಗಿ ಮಯೂರಧ್ವಜನ ಯಾಗಶಾಲೆಯನ್ನು ಹೊಕ್ಕರು. ತೇಜೋವಂತರಾದ ಆ ವಿಪ್ರೋತ್ತಮರಿಗೆ ಅರಸನು ಶಿರಬಾಗಿ ನಮಿಸಿದನು. ರಾಜ, ನಿನಗೂ ನಿನ್ನ ಪರಿವಾರಕ್ಕೂ ಶುಭವಾಗಲಿ ಎಂದು ಬ್ರಾಹ್ಮಣರು ಆಶೀರ್ವದಿಸಿದರು. ರಾಜನು ವಿಪ್ರರಲ್ಲಿ ಆಗಮಿಸಿರುವ ಕಾರ್ಯವನ್ನು ವಿಚಾರಿಸಿದನು. ನಾಟಕದೊಳಗೆ ನಾಟಕ ಎನ್ನುವಂತೆ ಕಪಟ ನಾಟಕ ಸೂತ್ರಧಾರಿ ಹರಿಯ ಇನ್ನೊಂದು ಕಪಟ ದೃಶ್ಯ ಪ್ರಾರಂಭವಾಯಿತು. ಯಜ್ಞದೀಕ್ಷಿತನಾದ ನಿನ್ನಲ್ಲಿ ನಿವೇದಿಸಿಕೊಳ್ಳಬಹುದೋ ಇಲ್ಲವೋ ಎನ್ನುವುದು ನನಗೆ ಭಾಸವಾಗುತ್ತಿಲ್ಲ. ಆಪತ್ತಿನಲ್ಲಿ ರಾಜನು ರಕ್ಷಣೆಯನ್ನು ನೀಡಬಹುದು ಎನ್ನುವ ಭರವಸೆಯಿಂದ ಬಂದಿದ್ದೇನೆ. ನೀನು ಎಲ್ಲಿಯೋ ಹೊರಟಿರುವಂತಿರುವುದರಿಂದ ಅವಸರವಾಗಿ ಭಿನ್ನವಿಸುತ್ತೇನೆ. ನನ್ನ ಹೆಸರು ಕೃಷ್ಣ ಶರ್ಮಾ. ಬಹು ದೂರದಲ್ಲಿ ಇರುವ ಧರ್ಮಪುರವು ನಾನು ವಾಸಿಸುವ ಊರಾಗಿದೆ.
ಈ ಶಿಷ್ಯನನ್ನು ಮತ್ತು ಪ್ರಾಯಕ್ಕೆ ಬಂದ ಮಗನನ್ನು ಕರೆದುಕೊಂಡು ಸತ್ಯಶೀಲನೆಂಬ ವಿಪ್ರನಲ್ಲಿಗೆ ಕನ್ಯಾರ್ಥಿಯಾಗಿ ಹೋಗುತ್ತಿದ್ದೆ. ಕಾಡಿನ ಮಧ್ಯದಲ್ಲಿ ಸಿಂಹವೊಂದು ಗರ್ಜಿಸಿಕೊಂಡು ಬಂದು ನನ್ನ ಮಗನನ್ನು ಹಿಡಿದೆಳೆಯಿತು. ಒಬ್ಬನೇ ಮಗನನ್ನು ಕೊಂದು ನನ್ನನ್ನು ಅನಾಥನಾಗಿ ಮಾಡಬಾರದಾಗಿ ಪ್ರಲಾಪಿಸಿದೆ. ಸಿಂಹವು ನನ್ನನ್ನು ದುರುಗುಟ್ಟಿ ಕ್ಷಣಕಾಲ ನೋಡಿ ನಿಂತಿತು. ಬ್ರಾಹ್ಮಣ: ಆಗಬಹುದು. ತುಸು ಸಮಯಾವಕಾಶವನ್ನು ನೀಡಿದ್ದೇನೆ. ಈ ರಾಜ್ಯದ ದೊರೆ ಮಯೂರಧ್ವಜನು ಪರಮ ಧಾರ್ಮಿಕನು ಮತ್ತು ಪರೋಪಕಾರಿ, ದೈವಾನುಗ್ರಹವನ್ನು ಪಡೆದವನಾಗಿದ್ದಾನೆ. ಅವನ ಶರೀರದ ಅರ್ಧ ಭಾಗವನ್ನು ತರುವೆಯಾದರೆ ನಿನ್ನ ಮಗನನ್ನು ಜೀವಸಹಿತ ಬಿಡುತ್ತೇನೆ. ಅವನ ಶರೀರದ ಅರ್ಧ ಭಾಗವನ್ನು ಅವನ ಹೆಂಡತಿ ಮತ್ತು ಪುತ್ರನು ಸ್ವತಃ ನಿಂತು ಶಿರದಿಂದ ಪಾದದವರೆಗೆ ಗರಗಸದಲ್ಲಿ ಸೀಳಿ ಕೊಡಬೇಕು. ರಾಜ, ಇದನ್ನು ನಿನ್ನಲ್ಲಿ ಹೇಗೆ ಅರಿಕೆ ಮಾಡಿಕೊಳ್ಳಲಿ? ಹೀಗೆ ನಾನು ಅಪೇಕ್ಷಿಸಿದರೆ ಇಲ್ಲಿಯ ಪ್ರಜಾವರ್ಗವು ನನ್ನನ್ನು ಜೀವದಲ್ಲಿ ಬಿಡಲಾರದು ಎನ್ನುವ ಭಯವಿದೆ. ಭಿಕ್ಷೆಯನ್ನು ಬೇಡಿದ್ದೇನೆ. ಬೇಡುವ ಕೈ ಕೆಳಗಿರುತ್ತದೆ, ಕೊಡುವ ಕೈ ಮೇಲೆ ಇರುತ್ತದೆ. ಕೊಡುವುದು ಕೊಡದಿರುವುದು ನಿನ್ನ ಇಷ್ಟ. ಕಿರೀಟಧಾರಿಯಾದ ರಾಜನು ಸಕಲರ ಸುಖವನ್ನು ಪರಿಗಣಿಸಬೇಕಾಗುತ್ತದೆ. ಆರ್ಥರನ್ನು ರಕ್ಷಿಸುವುದು ರಾಜಧರ್ಮವಾಗಿದೆ. ಇದು ನಿಜವಾಗಿ ದೈವ ಪರೀಕ್ಷೆಯಾಗಿದೆ. ಧರ್ಮ ಕಾರ್ಯಕ್ಕೋಸ್ಕರ ತ್ಯಾಗಕ್ಕೆ ಸಿದ್ಧನಾಗಲೇಬೇಕು ಎನ್ನುತ್ತಾ ಮಯೂರಧ್ವಜನು, ಅಯ್ಯ ಬ್ರಾಹ್ಮಣ, ನಿನ್ನ ಮನದಿಚ್ಛೆಯನ್ನು ಖಂಡಿತವಾಗಿ ಪೂರೈಸಿಕೊಡುತ್ತೇನೆ. ಬ್ರಾಹ್ಮಣನು ಆರ್ತನಾಗಿ ಬೇಡಿದಾಗ ಯಾವ ವಿಧದಿಂದಲೂ ತಿರಸ್ಕರಿಸಲಾಗದು ಎಂದನು. ರತ್ನಪುರಿ ಪಟ್ಟಣದ ಜನರು ಮಯೂರಧ್ವಜನನ್ನು ಜನ್ಮ ನೀಡಿದ ತಂದೆಯಂತೆ ಪ್ರೀತಿಸುತ್ತಿದ್ದರು. ಅಂತಹ ವಾತ್ಸಲ್ಯಮಯಿ ರಾಜ ಇನ್ನೊಬ್ಬನಿರುವುದು ಅಸಂಭವ. ವಿಪ್ರನು ಮನವಿಯನ್ನು ಕೇಳಿ ಪ್ರಜೆಗಳು ಮನದಲ್ಲಿ ನೊಂದರು. ಹಲವರು ಶಪಿಸಿದರು. ಅನೇಕರು ರಾಜನ ಮನೋನಿರ್ಧಾರವನ್ನು ಒಪ್ಪಲಿಲ್ಲ. ಅವರೊಳಗೆ ಪಿಸುಗುಟ್ಟುವುದಕ್ಕೆ ಪ್ರಾರಂಭಿಸಿದರು. ರಾಜನಿಗೆ ಮೃತ್ಯು ರೂಪದಲ್ಲಿ ಆಗಮಿಸಿರುವ ಬ್ರಾಹ್ಮಣನನ್ನು ಓಡಿಸಲು ಹಸ್ತವೆತ್ತಿದರು. ಇನ್ನು ಹಲವರು ಮನದೊಳಗೆ ಹೂಂಕರಿಸಿದರು. ಸಕಲರ ಮನೋ ಇಂಗಿತವನ್ನು ಅರ್ಥೈಸಿಕೊಂಡ ರಾಜನು, ಪ್ರಜಾಜನರೇ, ನಿಮ್ಮ ವ್ಯಾಕುಲತೆಯನ್ನು ಗ್ರಹಿಸಿದ್ದೇನೆ. ಭಗವಂತನು ಕೇಸರಿಯ ರೂಪದಲ್ಲಿ ದ್ವಿಜಸುತನನ್ನು ಅಪಹರಿಸಿ ನನ್ನ ದೃಢತೆಯನ್ನು ಪರೀಕ್ಷಿಸುತ್ತಿದ್ದಾನೆ. ಅಲ್ಲವಾದರೆ ಮಗನು ಮತ್ತು ಮಡದಿಯು ರಾಜನ ಅರ್ಧ ಶರೀರವನ್ನು ಸೀಳಿಕೊಟ್ಟರೆ ಒಪ್ಪುತ್ತೇನೆ ಎನ್ನುವುದು ಆ ಸಿಂಹವು ಯಾಕೆ ಉಸುರಬೇಕು? ನನ್ನ ಸಾವಿಗೆ ಸಾರ್ಥಕತೆ ಒದಗುವ ಕಾಲ ಬಂತು. ವೃಥಾ ದುಃಖಿಸಬೇಡಿರಿ. ಯೋಗ್ಯವಾದ ನನ್ನ ಸುಪುತ್ರ ತಾಮ್ರಧ್ವಜನು ಈ ರಾಜ್ಯದ ಅರಸನಾಗಿ ನಿಮ್ಮ ಸೇವೆಯನ್ನು ಮಾಡಲಿದ್ದಾನೆ. ಅವನನ್ನು ನಿಮ್ಮ ಮನೆಯ ಕಂದನಂತೆ ರಕ್ಷಿಸಿಕೊಳ್ಳಿರಿ. ನನಗೆ ಕಡೆಯ ಕಾಲದಲ್ಲಿ ಶ್ರೀಕೃಷ್ಣನನ್ನು ಪ್ರತ್ಯಕ್ಷೀಕರಿಸಿಕೊಳ್ಳುವ ತವಕವಿತ್ತು. ಆದರೆ ಈ ಮಾಂಸಾಕ್ಷಿಗಳಿಗೆ ಆ ಭಾಗ್ಯವಿಲ್ಲ. ಆದರೆ ನನ್ನ ಮಗನು ಶ್ರೀಕೃಷ್ಣನನ್ನು ರಣಕಣದಲ್ಲಿ ದರ್ಶಿಸಿದ ಸಮಾಧಾನವಿದೆ. ಧರ್ಮಾಚರಣೆಗೆ ಕ್ಷಣವೂ ವಿಳಂಬವಾಗಬಾರದು. ಸ್ವಲ್ಪ ಹೊತ್ತಿನ ಮೇಲೆ ನನ್ನ ಚಿತ್ತ ಬದಲಾದರೆ ಈ ನಶ್ವರ ದೇಹವನ್ನು ದಾನ ಮಾಡಿ ಬರುವ ಮಹಾಪುಣ್ಯದಿಂದ ವಂಚಿತನಾಗುತ್ತೇನೆ. ಆಗಲಿ, ದೇಹದಾನದ ಮಹಾಯಜ್ಞ ನಡೆಯಲಿ. ತಾಮ್ರಧ್ವಜ, ಕುಮಧ್ವತಿ ಇಬ್ಬರು ಮಯೂರಧ್ವಜನ ಬದಲಿಗೆ ತಮ್ಮ ದೇಹವನ್ನು ಸಿಂಹಕ್ಕೆ ಅರ್ಪಿಸಿಕೊಳ್ಳಲು ಮುಂದಾದರು. ಆ ಕಪಟ ವಿಪ್ರನು ಸಿಂಹರಾಜನಿಗೆ ಮಯೂರಧ್ವಜನ ದೇಹದ ದಕ್ಷಿಣ ಭಾಗ ಬೇಕಾಗಿರುವುದಲ್ಲದೆ ಬೇರೆ ಯಾರ ಬಲಿದಾನವೂ ಅನಗತ್ಯ ಎಂದನು. ಗತ್ಯಂತರವಿಲ್ಲದೆ ಮಯೂರಧ್ವಜನನ್ನು ಪವಿತ್ರೋದಕದಿಂದ ಕುಮಧ್ವತಿ ಮತ್ತು ತಾಮ್ರಧ್ವಜನು ಸ್ನಾನ ಮಾಡಿಸಿದರು. ರಾಜನ ಮೈಗೆ ಗೋಪಿಚಂದನ ಗಂಧವನ್ನು ಲೇಪಿಸಿ ಎಳೆಯ ತುಳಸಿ ಮಾಲೆಯನ್ನು ಕೊರಳಿಗೆ ಹಾಕಿದರು. ರಾಜನಿಗೆ ಪೀತಾಂಬರವನ್ನುಡಿಸಿ ದೇವರ ಅಭಿಷೇಕಗೈದ ಸಾಲಿಗ್ರಾಮದ ತೀರ್ಥವನ್ನು ಕೊಟ್ಟರು. ಬ್ರಾಹ್ಮಣರಿಗೆ, ದರಿದ್ರರಿಗೆ ಗೋದಾನ ಮತ್ತು ಹೇರಳ ದಾನ ಧರ್ಮವನ್ನು ಮಾಡಿ ಮಹಾರಾಜನು ತನ್ನ ಬಂಧು ಮಿತ್ರರನ್ನು, ಅರಮನೆಯ ಪರಿಚಾರಿಕೆಯರನ್ನು, ಪ್ರಜಾಜನರನ್ನು ಮತ್ತು ಕುಮಧ್ವತಿ ತಾಮ್ರಧ್ವಜರನ್ನು ನೋಡಿ ಶ್ರೀ ಹರಿಯನ್ನು ಪ್ರಾರ್ಥಿಸಿ ಶರೀರವನ್ನು
ಕೊಯ್ಯಲು ಏರ್ಪಡಿಸಿರುವ 2 ವಜ್ರ ಕಂಬಗಳ ಮಧ್ಯೆ ನಿಂತನು. ವಾಸುದೇವನನ್ನು ಧ್ಯಾನಿಸುತ್ತಿರುವ ಮಯೂರಧ್ವಜನ ಮಡದಿ ಕುಮದ್ವತಿ ಮತ್ತು ತಾಮ್ರಧ್ವಜನು ಇಕ್ಕೆಲಗಳಲ್ಲಿ ನಿಂತರು. ಅವರಿಬ್ಬರ ಶೋಕವನ್ನು ವಿವರಿಸಲಸಾಧ್ಯ. ವಾಸುದೇವ, ನನ್ನನ್ನು ಎಂತಹ ಅಗ್ನಿ ಪರೀಕ್ಷೆಗೆ ಗುರಿ ಮಾಡಿರುವೆ. ಬೆಂಕಿಯಲ್ಲಿ ಕಾಯಿಸಲ್ಪಟ್ಟ ಬಂಗಾರವು ಪರಿಶುದ್ಧಗೊಂಡು ಹೊರಬರುವಂತೆ ಈ ಪರೀಕ್ಷೆಯಲ್ಲಿ ನನ್ನ ಪತಿಯವರ ಧರ್ಮದೀಕ್ಷೆ ಅಖಿಲ ಜಗತ್ತಿಗೆ ಅರಿಯುವಂತಾಗಲಿ. ನನ್ನ ಈ ಕೈಗಳಿಂದ ನನ್ನ ಮಾಂಗಲ್ಯ ಭಾಗ್ಯವನ್ನು ಅಳಿಸುವಂತೆ ಮಾಡಬೇಡ. ನಡೆ ನುಡಿಗಳಲ್ಲಿ ಮಹಾಪತಿವ್ರತೆಯಾಗಿದ್ದಲ್ಲಿ ನನ್ನ ಕುಂಕುಮ ಭಾಗ್ಯವನ್ನು ಉಳಿಸು ಎಂದು ಶ್ರೀಹರಿಯನ್ನು ಚಿತ್ತದಲ್ಲಿ ನೆನೆದು ಕುಮದ್ವತಿಯು ಹರಿತವಾದ ಗರಗಸವನ್ನು ಎತ್ತಿಕೊಂಡಳು. ಕರ್ತವ್ಯದ ಮುಂದೆ ಸಂಬಂಧವನ್ನು ಮರೆತ ತಾಯಿ ಮತ್ತು ಮಗ ಅರಸನ ಶಿರದ ಭಾಗದಲ್ಲಿ ಗರಗಸವನ್ನಿಟ್ಟು ಸೀಳತೊಡಗಿದರು. ಪರಮ ಭಾಗವತೋತ್ತಮನಾದ ಮಹಾರಾಜನಿಗೆ ಒದಗಿರುವ ಕಷ್ಟ ಊಹಿಸಲೂ ಅಶಕ್ಯವಾಗಿದೆ. ಶರೀರ ಸೀಳಲ್ಪಡುತ್ತಿದ್ದಂತೆ ರಾಜನ ಎಡ ಕಣ್ಣಿನಿಂದ ಜಲಬಿಂದುಗಳು ಹರಿಯಿತು. ಬ್ರಾಹ್ಮಣನು ಕೋಪದಿಂದ ತನ್ನ ಶಿಷ್ಯನನ್ನು ಎಬ್ಬಿಸಿದನು. ರಾಜ, ನಿನ್ನ ಶರೀರದ ಅರ್ಧ ಭಾಗ ಬೇಡುವಾಗ ಕಣ್ಣೀರಿಡುತ್ತಾ ಕೊಡುವ ದಾನವನ್ನು ಸ್ವೀಕರಿಸಲಾರೆ ಎಂದು ಹೊರನಡೆದನು. ಮಯೂರಧ್ವಜನ ಧ್ಯಾನ ಭಂಗವಾಯಿತು. ಪುತ್ರನನ್ನು ಸಮೀಪ ಕರೆದು ಬ್ರಾಹ್ಮಣನನ್ನು ಪುನಃ ಬರುವಂತೆ ಒತ್ತಾಯಿಸಿದನು. ಅರಸನ ದೇಹದಿಂದ ಧಾರಾಕಾರವಾಗಿ ರಕ್ತವು ಸುರಿಯುತ್ತಿದ್ದರೂ ಮನಸ್ಸು ಏನೇನೂ ವಿಚಲಿತವಾಗಲಿಲ್ಲ. ತಾಮ್ರಧ್ವಜನು ಹೊರನಡೆದು ವಿಪ್ರನನ್ನು ಒಡಂಬಡಿಸಿ ಪುನಃ ತರಿಸಿದನು. ಆಗ ಮಯೂರಧ್ವಜನು, ಸ್ವಾಮಿ, ನಿಮ್ಮ ಸೇವೆಗಾಗಿ ಮುಡುಪಾಗಿಟ್ಟ ದೇಹವಿದು. ಅಳಿಯುವ ದೇಹಕ್ಕಾಗಿ ಅಳುತ್ತಿಲ್ಲ. ನಿಮಗಾಗಿ ನನ್ನ ಬಲಭಾಗದ ಅರ್ಧ ದೇಹ ದಾನವಾಗಿ ಅರ್ಪಿಸಲ್ಪಟ್ಟು ಸಾರ್ಥಕತೆಯನ್ನು ಪಡೆಯುತ್ತಿದೆ. ಆದರೆ ಉಳಿದ ಎಡ ಅರ್ಧ ಭಾಗ ನಿರರ್ಥಕವಾಗುವುದರಿಂದ ಎಡ ಕಣ್ಣಿನಿಂದ ನೀರು ಹೊರಸೂಸಿತು ಅಷ್ಟೇ, ಅನ್ಯಥಾ ಭಾವಿಸಬಾರದು ಎಂದನು. ಬ್ರಾಹ್ಮಣನಿಗೆ ಮಯೂರಧ್ವಜನ ಭಕ್ತಿಯನ್ನು ನೋಡಿ ಆನಂದ ಉಕ್ಕೇರಿತು. ವೃದ್ಧ ವಿಪ್ರನು ಆ ಕಂಬಗಳ ನಡುವೆ ಇರುವ ಮಯೂರಧ್ವಜನನ್ನು ಪ್ರಶಂಸಿಸಿದನು. ಶಹಬಾಸ್, ರಾಜ ಮೆಚ್ಚಿದೆನು ಎಂದು ಆತನ ಮೈ ಸವರಿದನು. ಏನಾಶ್ಚರ್ಯ! ಒಡನೆಯೇ ದೇಹವು ಒಂದುಗೂಡಲ್ಪಟ್ಟಿತು. ಗಾಯ ಮಾಯವಾಯಿತು. ಬ್ರಾಹ್ಮಣನು ಶ್ರೀಕೃಷ್ಣನಾಗಿ, ಶಿಷ್ಯನು ಅರ್ಜುನನಾಗಿ ಪ್ರತ್ಯಕ್ಷರಾದರು. ಮಯೂರಧ್ವಜ, ನನ್ನನ್ನು ನೋಡುವ ನಿನ್ನ ಆಸೆಯನ್ನು ಪೂರ್ತಿಗೊಳಿಸಿದ್ದೇನೆ. ಎಂತಹ ದೃಢತೆ! ನಿನಗೆ ವಿಧೇಯರಾಗಿ ನಡೆದುಕೊಂಡ ನಿನ್ನ ಸತಿಯ ಪತಿಭಕ್ತಿ, ನಿನ್ನ ಪುತ್ರನ ಪಿತೃಭಕ್ತಿ ಸ್ತುತ್ಯರ್ಹವಾಗಿದೆ. ರಾಜೇಂದ್ರ, ನಿನ್ನನ್ನು ಪರೀಕ್ಷೆ ಮಾಡುವುದಕ್ಕಾಗಿ ಇಷ್ಟೆಲ್ಲ ನಾಟಕ ಆಡಿದ್ದೇನೆ. ಈ ಮಹಾಪರೀಕ್ಷೆಯಲ್ಲಿ ನೀನು ವಿಜಯಿಯಾಗಿರುವೆ. ನಿನ್ನ ತ್ಯಾಗ ಭಾವವನ್ನು ಅಳೆಯುವುದಕ್ಕೋಸ್ಕರ ಈ ಪ್ರಹಸನ ಹೂಡಿದೆ. ನಿಶ್ಚಿಂತೆಯಿಂದ ಈ ಯಜ್ಞ ಕಾರ್ಯವನ್ನು ಪೂರೈಸು. ಮಯೂರಧ್ವಜನ 2 ಕಣ್ಣುಗಳಿಂದಲೂ ಆನಂದ ಬಾಷ್ಪ ಸುರಿಯಿತು. ಜಗದಾದಿ ದೈವವೇ, ಇದು ಜನ್ಮ ಜನ್ಮಾಂತರದ ಪುಣ್ಯ ಫಲವೋ ಏನೋ, ನಿನ್ನ ದಿವ್ಯ ಮಂಗಳ ಮೂರ್ತಿಯನ್ನು ವೀಕ್ಷಿಸುವ ಸೌಭಾಗ್ಯ ಲಭಿಸಿತು. 8ನೇ ಅಶ್ವಮೇಧ ಯಾಗಕ್ಕಾದರೂ ನೀನು ಆಗಮಿಸಿದೆಯಲ್ಲ ಸ್ವಾಮಿ. ಪಾರ್ಥಸಾರಥಿಯಾದ ನೀನು ಪಾರ್ಥ ಸಹಿತನಾಗಿಯೇ ನಮ್ಮ ಈ ಸ್ಥಳದಲ್ಲಿ ದರ್ಶನವನ್ನು ಕೊಟ್ಟಿರುವೆ. ನಿನ್ನನ್ನು ದರ್ಶಿಸಿದ ಮೇಲೆ ಯಜ್ಞವೇನು, ಯಾಗವೇನು? ನದಿಯ ಉಗಮ ಸ್ಥಾನವನ್ನು ನೋಡಿದ ಮೇಲೆ ಸಂಗಮದಲ್ಲಿ ಸ್ನಾನವೇಕೆ? ಧರ್ಮರಾಜನ ಮುಖಾಶ್ವದೊಂದಿಗೆ ನಾವು ಕೂಡಿಕೊಳ್ಳುತ್ತೇವೆ ಎಂದನು. ತಾಮ್ರಧ್ವಜನ ಆನಂದಕ್ಕೆ ಪಾರವೇ ಇರಲಿಲ್ಲ. ದೇವ, ಕದನ ಕಣದಲ್ಲಿ ನಿನ್ನ ಕಾಲು ಪಿಡಿದೆಳೆದಿರುವ ಪ್ರಮಾದವನ್ನು ಕ್ಷಮಿಸು ಎಂದನು. ಕೃಷ್ಣನು ಮಯೂರಧ್ವಜನನ್ನು ಸಂತೈಸಿ ಸಾಷ್ಟಾಂಗ ಎರಗಿದ ಮಯೂರಧ್ವಜ, ಕುಮದ್ವತಿ, ತಾಮ್ರಧ್ವಜನನ್ನು ಅನುಗ್ರಹಿಸಿ, ನಿಮ್ಮಂತಹ ಒಂದು ರಾಜವಂಶ ಈ ಜಗತ್ತಿನಲ್ಲಿ ಆದರ್ಶ ಮತ್ತು ಅಪರೂಪವಾಗಿದೆ ಎಂದನು. ಅಶ್ವದ್ವಯದೊಂದಿಗೆ ಪಾಂಡವರ ದಂಡು ಮುಂದೆ ಸಾಗಿತ್ತು. ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ. ಧನ್ಯವಾದಗಳು.